ರಲ್ಲ ಈ ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಒಬ್ಬ ಹುಡುಗ ಕುದುರೆಗೆ ಪಟ ಪಟ ಅಂತ ಜೋರಾಗಿ ಹೊಡಿತಾವನೆ. ಪಕ್ಕದಲ್ಲಿ ಅವ್ರ ಅಮ್ಮ ಅಲ್ಲಿ ಹಂಗೆಲ್ಲ ಮಾಡ್ಬೇಡ ಕಣೋ ಹಿಂಸೆ, ಯಾಕೋ ಹಂಗ್ ಮಾಡ್ತಾ ಇದ್ಯಾ ಅಂತ ಅಮ್ಮ ಕೇಳ್ತಾವ್ರೆ. ಹಂಗೆ ಅಲ್ಲಿ ಸೀನ್ ಕಟ್ ಆಯ್ತು. ಈ ಕಡೆ ಒಬ್ಬ ಹುಡುಗನ್ ತೋರಿಸ್ತಾರೆ. ಇವರೇ ಆಕ್ಚುಲಿ ನಮ್ಮ ಹೀರೋ ಇನ್ನು ಗರ್ಲ್ ಫ್ರೆಂಡ್ ಬಂದವ್ರೆ. ಏನಪ್ಪಾ ನಾಷ್ಟ ಮಾಡ್ದಾನ, ಗುಡ್ ಮಾರ್ನಿಂಗ್ ಕಣೋ ಅಂತ. ಸರಿ ಸರಿ ಹೊರಗಡೆ ಅಂತ ಹೊರಗಡೆ ಕರ್ದೆ ಅವಳನ್ನ ಫೋಟೋ ಹಿಡಿತಾನೆ. ಅವಳು ಹೇಳ್ತಾಳೆ ಯಾಕೆ ಅಂತ. ಇಲ್ಲ ನೀನ್ ನೋಡಕ್ಕೆ ತುಂಬಾ ಚೆನ್ನಾಗಿದ್ದ ಅದಕ್ಕಾಗಿ ಹಿಡ್ದೆ. ಓಕೆ ಕಣೋ, ಆ ಫೋಟೋನ ಪರ್ಸನಲ್ ಆಗಿ ಇಟ್ಕೋ, ಓಕೆ ಯಾರ ತರನ ಬಿಡ್ಬೇಡ. ಇಲ್ಲಮ್ಮ ದೇವರಾಣೆಗೂ ಆ ಥರ ಎಲ್ಲ ಮಾಡಲ್ಲ, ಓಕೆನಾ, ಇದು ನಮ್ಮ ಮಕ್ಕಳಾಗೋ ಗಂಟ ನಾನು ಹಂಗೆ ನೋಡ್ತಾ ಇರ್ತೀನಿ ಫೋಟೋನ ಅಂತೇಳಿ ಅಲ್ಲೊಂದು ಚಿಕ್ಕ ರೊಮ್ಯಾನ್ಸ್. ಅಂಗಡಿಗೆ ಹೋಗ್ಬಿಟ್ಟು ಒಂದು ರಿಂಗ್ ತಗೊಂತಾನೆ. ಸೀದಾ ಅವ್ರ ಮನೆಗೆ ಹೋಗೋನೆ. ಆಕ್ಚುಲಿ ಇವರು ಅವನ ಅಮ್ಮ ಎರಡನೇ ಮದುವೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಅಮ್ಮನ ಜೊತೆ ಇರಲ್ಲ. ಅಪ್ಪ ಬೇರೆ ಬಂದು ಹೇಳ್ತಾವ್ರೆ ಏನೋ ಕೆಲಸ ಮಾಡ್ತಾ ಇದೀಯಾ ಅಂತ. ನಾನು ವ್ಯಾಲೆಟ್ ಪಾರ್ಕಿಂಗ್ ಮಾಡ್ತಾ ಇದೀನಿ, ಲೇ ನಿನಗೋಸ್ಕರ ಒಂದು ಕೆಲಸ ನೋಡಿ ಇನ್ನು ಹೋಗೇನೋ ಅಂತ ನಮ್ಮ ಹೀರೋ ಅಪ್ಪ ಹೇಳ್ತಾರೆ. ಬಟ್ ಅವನು ಆ ಕೆಲಸ ಇಷ್ಟ ಇಲ್ಲ. ಸರಿ ಸೀದಾ ನೈಟ್ ಬಂದ ಅವ್ನ ಫ್ರೆಂಡ್ ಹತ್ರ ಮಾತಾಡ್ತಾವನೆ. ಏನೋ ಮಚ್ಚ ಗಾಡಿ ಅದನ್ನ ಬಂತಾನೋ ಅಂತ. ಇಲ್ಲ ಕಣೋ ವೆಯ್ಟ್ ಮಾಡ್ತಾ ಇರೋ ಅಂತೇಳಿ ಒಂದು ಕಾರ್ ಬಂತಲ್ಗೆ. ಸರಿ ಹೋಟ್ಲಿಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಮೇಡಮ್ ಅಂತ ಓಡೆ ಕಳಿಸ್ಬಿಟ್ಟು ಅವ್ನ ಫ್ರೆಂಡ್ ಕಾರ್ ತಗೊಂಡು ಹೋಗ್ತಾವನೆ. ಇವನು ಕೇಳ್ತಾನೆ ಲೇ ಎಲ್ಗೋ ಹೋಗ್ತಾ ಇದೀಯಾ, ನನ್ ಚಾನ್ಸ್ ಕಣೋ ಇದು ಬಾರೋ ಅಂತಾನೆ. ಸಾರಿ ಮಚ್ಚೆ, ಯಾರ ಕೈಯಲ್ಲಿ ಕಾರ್ ಇದೆಯೋ ಅವ್ರದೇ ಚಾನ್ಸ್ ಅಂತೇಳಿ ಇವಾಗ ಕಾರ್ ಬಿಟ್ರಲ್ಲ ಸೀದಾ ಅವ್ರ ಮನೆಗೆ ಹೋಗ್ತಾವನೆ. ಏನಕ್ಕಪ್ಪ ಅಂದ್ರೆ ಕಳ್ತಾರ ಮಾಡಕ್ಕೆ. ಸೀದಾ ಹೊರಡೆ ಹೋದ. ಆ ಕಡೆ ನೋಡ್ತಾವನೆ, ಸಾಮಾನುಗಳು ಇರ್ತದೆ ಎತ್ಕೊಂಡು ಹಿಂಗ್ ಬರ್ತಾ ಇರ್ತಾನೆ. ನೋಡಿದ್ರೆ ಅಲ್ಲೊಂದು ನಾಯಿ ಇದೆ. ನಾಯಿ ಹತ್ರ ತಗೊಳಕೊಂಡ ಇವನು ಜುಜು ಅಂತಾನೆ. ಅದು ಓಡಿಸ್ಕೊಂಡ್ಬರುತ್ತೆ. ಇನ್ನೇನು ಎಲ್ಲ ಬಿಸಾಕ್ಬಿಟ್ಟು ಎದ್ದಿ ಬಿದ್ದಿ ಓಡ್ ಬಂದು ಇಲ್ಲಿ ಫ್ರೆಂಡ್ ಹತ್ರ ಹೇಳ್ತಾವನೆ, ಮಚ್ಚ ಅಲ್ಲೊಂದು ನಾಯಿ ಇತ್ತು ಕಣೋ, ಏನೇನೋ ಇತ್ತು ಮಚ್ಚ ಎತ್ಕೊಂಡೆ, ಸಾರಿ ಕಣೋ ಎಲ್ಲ ಅಲ್ಲೇ ಬಿಸಾಕ್ಬಿಟ್ಟೆ. ಸರಿ ಹೋಗ್ಲಿ ಬಿಡೋ ಪರವಾಗಿಲ್ಲ ಅಂತೇಳಿದ ತಕ್ಷಣ ಇನ್ನೊಂದು ಕಾರ್ ಅಲ್ಲಿ ಬಂತು. ಅವರು ಹೇಳ್ತಾರೆ ಯೋ ಕಾರ್ ಹುಷಾರು, ಹೊಸ ಗಾಡಿ ಬೇರೆ ಆಯ್ತಾ, ಒಂದು ಕ್ರಾಚಸ್ ಏನೋ ಆಯ್ತಂದ್ರೆ ನನ್ನ ಮಕ್ಕಳ ಇಬ್ಬರನ್ನು ಸಾಯಿಸ್ಬಿಡ್ತೀನಿ ಅಂತವನೆ. ಸರ್ ನಾನು ನೋಡ್ಕೋತೀವಿ ಹೋಗಿ ಸರ್ ಅಂತ ಹೇಳ್ತಾರೆ. ಅವರು ಓಡೇ ಹೋಗ್ತಾವ್ರೆ. ನಮ್ಮ ಹೀರೋನು ಕಾರ್ ತಗೊಂಡ ಸೀದಾ ಅವ್ರ ಮನೆಗೆ ಹೋಗ್ತಾವನೆ. ಅಲ್ಲಿ ರಿಮೋಟ್ ಇರುತ್ತೆ. ಗೇಟ್ ಓಪನ್ ಮಾಡ್ಕೊಂಡು ಹೊರಗಡೆ ಹೊಂಟೋದ. ಹೋಗಿ ಆ ಕಡೆ ಹುಡುಕ್ತಾವನೆ. ನೋಡ್ರಿ ಅಲ್ಲೊಂದು ಕ್ರೆಡಿಟ್ ಕಾರ್ಡ್ ಇದೆ. ಅವ್ನ ಫ್ರೆಂಡ್ಗೆ ಫೋನ್ ಮಾಡಿ ಹೇಳ್ತಾವನೆ, ಮಚ್ಚ ಇಲ್ಲಿ ಕಾರ್ಡೇ ಇದೆ ಕಣೋ, ಓಕೆ ಮಚ್ಚ ಈ ತಿಂಗಳೆಲ್ಲ ಹೆಂಗಾರ ಅದರಲ್ಲೇ ಓಡಿಸ್ಬಿಡೋಣ, ಎಷ್ಟು ಅಮೌಂಟ್ ಇದೆಯೋ ಎಲ್ಲ ಕೆರ್ಕೊಂಡ್ ಬಂದ್ಬಿಡು ಅಂತ ಫ್ರೆಂಡ್ ಹೇಳ್ತಾವನೆ. ಸರಿ ಮಚ್ಚ ಓಕೆ ಇನ್ನು ಏನಾರಿದೆಯಾ ಚೆಕ್ ಮಾಡ್ತೀನಿ ಇರು ಅಂತೇಳಿ ಒಂದು ರೂಮ್ಗೆ ಹೋಗ್ತಾನೆ. ಈ ಕಡೆ ಹಂಗೆ ಆ ಕಾರು ಓನರ್ ತೋರಿಸ್ತಾರೆ. ಆರಾಮಾಗಿ ಪಬ್ ಅಲ್ಲಿ ಎಣ್ಣೆ ಹೊಡಿತಾವ್ರೆ. ಅದೇ ಹೋಟ್ಲಲ್ಲಿ ಅಲ್ಲೊಂದು ಲ್ಯಾಪ್ಟಾಪ್ ಇರುತ್ತೆ. ಸರಿ ಈ ಒಂದು ಐಡಿಯಾ ಏನಾಗ ಸಿಗುತ್ತೆ ಅಂತೇಳಿ ಅಲ್ಲಿ ಹೋಗಿ ಚೆಕ್ ಮಾಡ್ತಾ ಇರ್ತಾನೆ. ನೋಡಿದ್ರೆ ಒಂದು ಲೇಡೀಸ್ ಸೌಂಡ್. ಏನಪ್ಪಾ ಅಂತ ನೋಡಿದ್ರೆ ಯಾರೋ ಹುಡುಗಿನ ಕಟ್ಟಾಕ್ಬಿಟ್ಟು ಅವನು ಚಿತ್ರ ಹಿಂಸೆ ಮಾಡ್ತಾವನೆ. ಆಕ್ಚುಲಿ ಅವನೊಬ್ಬ ದೊಡ್ಡ ಸೈಕೋ. ಅವಳನ್ನ ಬಿಡಿಸ್ತಾನೆ. ಯಾರಮ್ಮ ನೀನು, ಏನಕ್ಕೆ ಇಲ್ಲಿ ಬಂದೆ? ಅವನು ಸರಿ ಇಲ್ಲ, ಅವ್ನು ದೊಡ್ಡ ಸೈಕೋ, ಅವನು ನನ್ನ ಟಾರ್ಚರ್ ಮಾಡ್ತಾನೆ, ಹೆಂಗಾರ ನನ್ನ ಕಾಪಾಡ್ರಿ ಪ್ಲೀಸ್ ಅಂತ ಆ ಹುಡುಗಿ ಹೇಳ್ತಾಳೆ. ಸರಿ ಇರು ನಾನು ಹೆಂಗಾರು ಮಾಡಿ ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತೇಳಿ ಒಂದು ಚಾಕು ತರ ಇರ್ತದೆ ತಗೊಂಡು ಕೀ ಓಪನ್ ಮಾಡ್ತಾವನೆ. ಇಲ್ಲ ಕೀ ಇದಲ್ಲ ಅದ್ರದ್ದು, ಆ ಕೀ ಅವನ ಹತ್ರನೇ ಇದೆ ಅಂತ ಅವಳು ಹೇಳ್ತಾವಳೆ. ಈ ಕಡೆ ಫ್ರೆಂಡ್ ಬೇರೆ ಫೋನ್ ಮಾಡಿದ್ದಾನೆ. ಲೇ ಅವನ ಆಚೆ ಬಂದ್ಬಿಟ್ಟ ಕಣೋ, ಬಿಲ್ ಮಾಡಿ ಬೇಗ ಬಾರೇನೋ ಅಂತವ್ರೆ. ನಮ್ಮ ಹೀರೋ ಬೇರೆ ಮಚ್ಚ ಈ ಹುಡುಗಿನ ಬಿಟ್ಟು ಬರಕ್ ನನ್ಗೆ ಮನ್ಸೇ ಇಲ್ಲ ಕಣೋ, ಒಂದು ಹುಡುಗಿನ ಕಟ್ಟಾಕಿ ಇಲ್ಲಿ ಅವನು ಹಿಂಸೆ ಮಾಡ್ತಾನೆ, ಇವಳನ್ನ ಬಿಟ್ಟು ಹೆಂಗೋ ಬರ್ಲಿ ಅಂತ ಫ್ರೆಂಡ್ ಬೇರೆ ಹೇಳ್ತಾವನೆ. ಸರಿ ಸೀದಾ ಅವಳ ಹತ್ರ ಬಂದ. ಇಲ್ಲ ನಾನು ಇವಾಗ ಹೋಗ್ಬೇಕು, ನಾನು ಹೋಗಿ ಪೊಲೀಸ್ ಅವ್ರನ್ನ ಕಳಿಸ್ತೀನಿ, ಓಕೆ ನೀನ್ ಹೆಂಗಾರು ಮಾಡಿ ಒಂದಿನ ಅಡ್ಜಸ್ಟ್ ಮಾಡ್ಕೊಂಡಿರೋ ಅಂತ ಹೇಳ್ತಾನೆ. ಸರಿ ನೀಟಾಗಿ ನಾನು ಫಸ್ಟ್ ಹೆಂಗಿದ್ನೋ ಅದರ ಕಟ್ಟಾಕ್ಬಿಟ್ಟು ಹೋಗು ಅಂತ ಅವಳು ಹೇಳ್ತಾಳೆ. ಈ ಕಡೆ ನಮ್ ಸೈಕೋ ಬೇರೆ ನೋಡ್ತಾ ಇದೆ. ಎಲ್ಲಪ್ಪ ಇವನು ಇನ್ನ ಬಂದಿರೋಲ್ಲ ಅಂತೇಳಿ ಫೋನ್ ಅಲ್ಲಿ CCTV ಕ್ಯಾಮೆರಾ ಆನ್ ಮಾಡಿ ನೋಡ್ತಾನೆ. ಅವನೆಲ್ಲ ನೀಟಾಗಿ ಅಲ್ಲೇ ಸೆಟ್ ಮಾಡಿ ಇಕ್ಕಿರ್ತಾನೆ. ಸರಿ ಹಂಗೆ ಮಾಡ್ಕೊಂಡು ನಮ್ಮ ಹೀರೋ ಅವನ ಹತ್ರ ಕಾರ್ ಕೊಟ್ಬಿಟ್ಟ. ಸರ್ ಸಾರಿ ಸರ್ ಅಲ್ಲಿ ಗಾಡಿ ತಿರುಗಿಸ್ತಾ ಇದೆ, ಸ್ವಲ್ಪ ಟ್ರಾಫಿಕ್ ಜಾಮ್ ಇತ್ತು, ಏನ್ ಅನ್ಕೊಂಬಿಡಿ ಸರ್. ಓಕೆ ಕೀ ಕೊಡಿಲಿ ಅಂತ ಹೇಳ್ಬಿಟ್ಟು ಸೀದಾ ಹೋಗ್ತಾನೆ. ಈ ಕಡೆ ಬೋರ್ಡ್ ಫ್ರೆಂಡ್ ಬೇರೆ ಮಚ್ಚ ಏನೋ ಮಾಡ್ತೀನಿ ನೀನು, ಏನಾಯ್ತು ಅಲ್ಲಿ ಮಚ್ಚ ಹುಡುಗಿ ಇದ್ಲು ಕಣೋ, ಅವಳಿಗೆ ತುಂಬಾ ಟಾರ್ಚರ್ ಮಾಡ್ತಾವ ಇವನು ಯಾರೋ ಸೈಕೋ ಇದ್ದಂಗ ಅವನೇ. ಸರಿ ಹಂಗೆ ಅಲ್ಲಿ ಸೀನ್ ಕಟ್ ಮಾಡಿ ಇಲ್ಲಿ ಸೈಕೋನ ತೋರಿಸ್ತಾರೆ. ಸೈಕೋ ಸೀದಾ ಅವ್ರ ಮನೆಗೆ ಹೋಗ್ತಾ ಅವನೆ. ಈ ಕಡೆ ನಮ್ಮ ಹೀರೋ ಪೊಲೀಸ್ ಅವರಿಗೆ ಫೋನ್ ಮಾಡ್ತಾವನೆ. ಸರ್ ಈ ತರ ಅಲ್ಲೊಂದು ಮನೆ ಇದೆ, ಆ ಮನೇಲಿ ಒಂದು ಹುಡುಗಿನ ಕಟ್ಟಾಕವ್ರೆ, ಹಿಂಸೆ ಮಾಡ್ತಾವ್ರೆ, ಪ್ಲೀಸ್ ಸರ್ ಹೋಗಿ ಆ ಹುಡುಗಿನ ಕಾಪಾಡಿ ಅಂತ ಪೊಲೀಸ್ ಅವ್ರಿಗೆ ಹಾಕೊಡ್ತಾನೆ. ಸರಿ ಸೈಕೋ ಮನೆಗೆ ಪೊಲೀಸು ಬಂತು. ಸರ್ ನಿಮ್ ಮೇಲೆ ಸ್ವಲ್ಪ ಡೌಟ್ ಇದೆಯಲ್ಲ, ಏನ್ ಸರ್ ಡೌಟ್, ಬಂದ್ ಚೆಕ್ ಮಾಡಿ. ಹಂಗೆ ಒಂದು ಹುಡುಗಿ ಬರ್ತದೆ ಆಚ ಕಡೆ. ಸರ್ ಇಬ್ರು ರೊಮ್ಯಾನ್ಸ್ ಮಾಡ್ತಾ ಇದೀವಿ, ಯಾಕೆ ಇಲ್ಲಿ ಬಂದು ಮೂಡ್ ಔಟ್ ಮಾಡ್ತಾ ಇದೀರಾ, ಹೋಗಿ ಸರ್. ಓಕೆ ಸರ್ ಎಲ್ಲ ಆರಾಮಾಗಿದ್ದೀರಾ ತಾನೆ ಅಂತ ಹೇಳ್ಬಿಟ್ಟು ಪೊಲೀಸರು ಹೋಗ್ಬಿಡ್ತಾರೆ. ಇದನ್ನ ನೋಡ್ಕೊಂಡು ಹಂಗೆ ನಮ್ಮ ಹೀರೋನು ಅಲ್ಲೇ ಕುಂತವನೆ ಕಾರ್ ಹತ್ರ. ಆ ಸೈಕೋನು ಹಂಗೆ ಆಚೆ ಬಂದ ಅವ್ನ ಕಾರ್ ಹತ್ರ ಹೋಯ್ತಾನೆ. ಬಟ್ ಕಾರ್ ಪಕ್ಕದಲ್ಲಿ ಹೋಗಲ್ಲ. ನಮ್ಮ ಹೀರೋ ಹಂಗೆ ಕಾರಲ್ಲೇ ಬಚ್ಚಿಕೊಂಡಿರ್ತಾನೆ. ಡಮ ಅಂತ ಯಾರೋ ಹೊಡೆದ್ರು ಕಾರು. ಯಾರಪ್ಪ ಅಂತ ನೋಡಿದ್ರೆ ಬೋರ್ಡ್ ಫ್ರೆಂಡ್ ಬಂದಲ್ಲಿ ಕುತ್ಕೊಂಡು ಏನಕ್ಕೋ ಇದೆಲ್ಲ ಬೇಕ್ತಿನಿಗೆ ಏನೋ ಮಾಡ್ಕೊಂಡು ಹೋಗ್ಲಿ ಬಿಡೋಣ ಮಚ್ಚ, ನನ್ ಕೇಳಿ ಬಿಡಕ್ ಆಗ್ತಲ್ಲ ಕಣೋ. ನೋಡು ಪೊಲೀಸ್ ಅವರು ಹೋದ್ರು, ಬಟ್ ಮನೆ ಒಳಗಡೆ ಹೋಗಿ ನೋಡಿಲ್ವಲ್ಲ ಅವರು. ಅಲ್ಲಿ ಸೀನ್ ಕಟ್ ಆಯ್ತು. ಇಲ್ಲೊಂದ್ ಮನೆ ತೋರ್ಸವ್ರೆ. ಅದೇ ಬೋರ್ಡ್ ಫ್ರೆಂಡ್ ಅವಲ್ಲೇ ಬಂದ್ ಕಳ್ತನ ಮಾಡ್ದಲ್ಲ ಆ ಮನೆನ. ಏನ್ ಮೇಡಮ್ ಸ್ವಲ್ಪನೂ ಡೌಟೇ ಇಲ್ವಾ ನಿಮ್ ಕಳ್ತನ ಮಾಡಿರೋದು? ಸಾರಿ ಕಿಟಕಿ ಹೊಡ್ಕೊಂಡ್ ಬಂದವನೆ. ಸರಿ ರೈಸ್ ಮಾಡ್ತೀವಿ ಬಿಡಿ ಕಂಪ್ಲೇಂಟ್, ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ ಅವರು ಪೊಲೀಸ್ ಅವರು. ಸರಿ ಈ ಕಡೆ ಹಂಗೆ ನಮ್ಮ ಹೀರೋನ್ ತೋರ್ಸೋರು ಅದೇ ಮನೆಗೆ ವಾಪಸ್ ಬಂದವ್ರೆ.
ಮನೆ ಒಳಗಡೆ ಹೋಗಿ ನೀಟಾಗಿ ಚೆಕ್ ಮಾಡ್ತಾವ್ರೆ. ನೋಡಿದ್ರೆ ಯಾವ ಡೋರ್ ಓಪನ್ ಇಲ್ಲ. ಆಚ್ ಕಡೆ ಪೊಲೀಸ್ ಗಾಡಿ ಸೌಂಡ್ ಕೇಳಿಸ್ತು. ಏನಪ್ಪಾ ಅಂತ ನೋಡಿದ್ರೆ ಸೈಕೋ ಪೊಲೀಸ್ ಅವ್ರನ್ನ ಕರೆಸ್ಬಿಟ್ಟಿದ್ದಾನೆ. ಅವ್ನಿಗೆ ಗೊತ್ತಾಗೋಯ್ತು ಇವ್ರು ವಾಪಸ್ ಬಂದೇ ಬರ್ತಾರೆ ಮನೆಗೆ ಅಂತ. ಸರಿ ಪೊಲೀಸು ಬಂದು ಚೆಕ್ ಮಾಡ್ತಾರೆ. ನೋಡಿದ್ರೆ ಒಳಗಡೆ ಯಾರು ಇಲ್ಲ. ಸರಿ ಸೀದಾ ಇಬ್ರು ಬಂದ್ರು. ಏನೋ ಮಾಡ್ತಾ ಇದೆಯಾ, ಬಿಟ್ಬಿಡೆ, ನಾವು ಹೋದ್ರೆ ಹೋಗ್ಲಿ, ಅವಳು ಯಾವಳರ ನಿನಗೇನು ಅಂತ ನಮ್ ಬೋರ್ಡ್ ಆಫ್ ಫ್ರೆಂಡ್ ಬೇರೆ ಅವ್ನಿಗೆ ಅಡ್ವೈಸ್ ಮಾಡ್ತಾವನೆ. ಬಟ್ ಅವನು ಕೇಳೋ ತರ ಇಲ್ಲ ಮಚ್ಚ, ಅವಳನ್ನ ಹೆಂಗಾರು ನಾನು ಕಾಪಾಡ್ತೀನಿ ಅಂತೇಳಿ ಅಲ್ಲಿ ಸೀನ್ ಕಟ್ ಆಗುತ್ತೆ. ತಿರ್ಗಾ ಇಲ್ಲಿ ಸೈಕೋನ ತೋರಿಸ್ತಾರೆ. ಸೈಕೋ ಹಂಗೆ ನೀಟಾಗಿ ಒಂದು ಕಾರ್ ತಗೊಂಡ್ ಬರ್ತಾವನೆ. ಅಲ್ಲೊಂದ್ ಮನೆ ಇದೆ. ಆ ಹುಡುಗಿನ ಕೂಡ ಆ ಮನೆಯಲ್ಲೇ ಕುಂಡ್ರಸವನೆ. ಒಂದು ಬೆಲ್ಟ್ ಇದೆ, ಬೆಲ್ಟ್ ಬಡ್ಕೊಂಡ್ರೆ ಶಾಕ್ ಹೊಡಿತದೆ. ಅವಳಿಗೆ ಹೇಳ್ಬಿಟ್ಟೆ ಬಡ್ಕೊಂಡ್ಬಾರ್ದಮ್ಮ, ಸೈಲೆಂಟ್ ಆಗಿರ್ಬೇಕು, ಓಕೆ, ನಿನಗೆ ಬುದ್ಧಿ ಹೇಳ್ಕೊಡಕ್ಕೆ ಇಷ್ಟೆಲ್ಲ ಮಾಡ್ತಾ ಇದೀನಿ ನಾನು ಅಂತೇಳಿ ಆ ಬೆಲ್ಟ್ ನ ಆ ಹುಡುಗಿ ಕತ್ತಿಗೆ ಹಾಕ್ತಾನೆ. ಇಲ್ಲಿ ನೀನ್ ಏನ್ ಬಡ್ಕೊಂಡ್ರು ಯಾರು ಕೇಳಿಸಲ್ಲ, ಬಡ್ಕೊಂಡ್ರೆ ಶಾಕ್ ಹೊಡಿತದೆ, ನಿನಗೆ ಗೊತ್ತಲ್ವಾ ಅದು ಅಂತ ಹೇಳ್ಬಿಟ್ಟು ಈ ಕಡೆ ತಿರುಗ್ತಾನೆ. ಅಲ್ಲೊಂದು ಜೈಲ್ ತರ ಇದೆ, ಅದೋಡೆ ಅವಳನ್ನ ಹಾಕ್ಬಿಟ್ಟು ಸೈಕೋ ನೀಟಾಗಿ ಲಾಕ್ ಮಾಡ್ಕೊಂಡು ಆಚೆ ಬರ್ತದೆ. ಈ ಕಡೆ ನಮ್ಮ ಹೀರೋನ ತೋರಿಸ್ತಾರೆ. ಹೀರೋ ತಿರ್ಗಾ ಪೊಲೀಸ್ ತರ ಹೋಗೋನೆ. ನೀನ್ ಹೇಳೋದೆಲ್ಲ ನೋಡಿದ್ರೆ ನನಗೆ ಒಂಥರ ಡೌಟ್ ಆಗ್ತಾ ಇದೆಯಲ್ಲೋ, ಲಾಸ್ಟ್ ಟೈಮ್ ಪೊಲೀಸ್ ಅವರು ಹೋದಾಗ ಏನೇನ ಹೇಳಿರಲ್ಲ ಅಲ್ಲಿ, ಸರ್ ಪ್ಲೀಸ್ ಸರ್ ಹೋಗಿ ಚೆಕ್ ಮಾಡಿ ಒಂದ್ಸತಿ ಅಂತ ಅವ್ನು ರಿಕ್ವೆಸ್ಟ್ ಮಾಡ್ಕೊಂತಾನೆ. ಸರಿ ಆ ಪೊಲೀಸ್ ಅಂಕಲ್ನು ಸೀದಾ ಸೈಕೋ ಮನೆಗೆ ಹೋದ್ರು. ಹಲೋ ಸರ್, ನಿಮ್ ಮನೇಲಿ ಸ್ವಲ್ಪ ಏನೋ ಆಗೋ ತರ ಡೌಟ್ ಆಗಿದೆ, ಒಂದ್ಸರಿ ನಾವು ಬಂದು ಚೆಕ್ ಮಾಡ್ಬೋದಾ? ಅದಕ್ಕೇನು ಸರ್, ಬನ್ನಿ ಕಾಫಿ ಗೀಫಿ ಕುಡಿತೀರಾ ಸರ್, ಫಸ್ಟ್ ಚೆಕ್ ಮಾಡಿರಿ ಆಮೇಲೆ ಕುಡಿಯೋಣ ಕಾಫಿ ಅಂತೇಳಿ ಹೊರಗಡೆ ಹೋಗ್ತಾರೆ. ಅಲ್ಲಿ ನೋಡ್ರೆ ಕಟಿಂಗ್ ಪ್ಲೇಯರು, ಈ ರಂಪ ಗರ್ಗಾಸ ಎಲ್ಲ ಅಲ್ಲಿದೆ. ಅದು ನೋಡ್ಬಿಟ್ಟು ಏನ್ ಸರ್ ಇಷ್ಟೊಂದು ಐಟಮ್ ಇಟ್ಕೊಂಡಿದ್ದೀರಾ, ಏನು ಕಾರ್ಪೆಂಟ್ರಿ ಕೆಲಸ ಏನೋ ಮಾಡ್ತಾ ಇದೀರಾ? ಇಲ್ಲ ಸರ್, ಇದು ನನಗೆ ಪ್ರೊಫೆಷನಲ್ ಇದ್ರೆ ನಂಗೆ ತುಂಬಾ ಇಷ್ಟ ಈ ತರ ಸಾಮಾನುಗಳು, ಅದಕ್ಕೋಸ್ಕರ ಇಟ್ಟಿದ್ದೀನಿ ಸರ್. ಓಕೆ ಅಂತೇಳಿ ನೀಟಾಗಿ ಆ ಕಡೆ ಈ ಕಡೆ ಚೆಕ್ ಮಾಡ್ತಾರೆ. ನೋಡಿದ್ರೆ ಅವ್ರಿಗೆ ಎಲ್ಲೂ ಡೌಟ್ ಬರಲ್ಲ. ಸರಿ ಅಂತೇಳಿ ಸೀದಾ ಇವರು ಸ್ಟೇಷನ್ ಬರ್ತಾರೆ. ನಮ್ಮ ಹೀರೋನು ಅಲ್ಲೇ ಮಲ್ಕೊಂಡಿರ್ತಾನೆ. ಲವ್, ನಿನ್ ಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ ಸರಿನಾ, ಇದ್ರ ಮೇಲಾದ್ರೂ ಹುಷಾರಾಗಿದ್ಕೋ, ಆ ಅಪ್ಪ ನೋಡ್ರೆ ತುಂಬಾ ಒಳ್ಳೆ ತರ ಕಾಣ್ತಾರೆ ಅಂತೇಳಿ ಪೊಲೀಸ್ ಅವರು ಅಡ್ವೈಸ್ ಮಾಡ್ತಾರೆ. ಸರ್ ಹಂಗಾರೆ ನಾನು ನೋಡಿದ್ದೇನು ಹುಚ್ಚನ ಸರ್, ನಾನು ನೋಡಿದೆ ಸರ್, ಅವ್ರು ಹುಡುಗಿನ ಕಟ್ಟಾಕಿದ್ದೆ ಸರ್ ಅಂತ ತಿರ್ಗಿ ಹೇಳ್ತಾವನೆ. ಏಯ್ ಹೋಗ ಕೆಲಸ ನೋಡೋಗೋ ಅಂತೇಳಿ ಪೊಲೀಸ್ ಅವರು ಕಳಿಸ್ಬಿಡ್ತಾರೆ. ಈ ಕಡೆ ಹಂಗೆ ಸೈಕೋ ತೋರಿಸ್ತಾರೆ. ಸೈಕೋ ಹುಡುಗಿ ಹತ್ರ ಬಂದವನೆ. ಏನಮ್ಮ ಚೆನ್ನಾಗಿದ್ಯಾ ಅಂತೇಳಿ ಹಂಗೆ ಅಲ್ಲಿ ಸೀನ್ ಕಟ್ ಆಗುತ್ತೆ. ತಿರ್ಗಾ ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಹೀರೋನ್ ತೋರಿಸ್ತಾರೆ. ಇನ್ನೊಬ್ಬರು ಲೇಡಿ ಪೊಲೀಸ್ ಹತ್ರ ಬಂದವನೆ. ಆ ಪರ್ಸು ಆ ಫೋಟೋ ತೋರ್ಸಾನೆ, ಯಾಕಂದ್ರೆ ಅಲ್ಲಿ ಒಂದು ಫೋಟೋ ಇಟ್ಕೊಂಡಿರ್ತಾನೆ ಹುಡುಗಿದು. ನೋಡಿ ಮೇಡಮ್, ಈ ಹುಡುಗಿನೇ ಮೇಡಮ್ ಅಂತ ಹೇಳ್ತಾನೆ. ಸರಿನಪ್ಪ, ಆದಷ್ಟು ಬೇಗ ನಾನು ಚೆಕ್ ಮಾಡ್ತೀನಿ, ಓಕೆ ನೀನು ಹೋಗು ಅಂತೇಳಿ ಇವನ್ನ ಕಳಿಸ್ಬಿಡ್ತಾರೆ. ಆಚೆ ಬಂದ್ ನೋಡಿದ್ರೆ ನಮ್ ಸೈಕೋ ಅಲ್ಲಿ ನಿಂತ್ಕೊಂಡೈತೆ. ಸೀದಾ ಅವನು ಸೈಕೋ ಮನೆ ನಮ್ ಹೀರೋ ಮನೆಗೆ ಹೊಂಟಾಗವನೆ. ಗನ್ ತಗೊಂಡೋಗ್ತಾನೆ ಶೂಟ್ ಮಾಡಿ ಸಾಯ್ಸೋಣ ಅಂತ. ಬಟ್ ಅವನ್ನ ಸಾಯಿಸಲ್ಲ. ಅಲ್ಲಿರೋ ಸಾಮಾನು, ಪೆನ್ ಡ್ರೈವ್, ಆ ಕ್ಯಾಮ್ರಲ್ಲಿ ಇರುತ್ತಲ್ಲ ಪೆನ್ ಡ್ರೈವ್, ಅದನ್ನು ತಗೊಂಡು ಸೀದಾ ಹೋಗ್ತಾನೆ. ಈ ಕಡೆ ಯಾರೋ ರೆಸ್ಟೋರೆಂಟ್ಗೆ ಫೋನ್ ಮಾಡಿದ್ದಾರೆ. ಅದೇ ಅವನು ವಾಲೆಟ್ ಪಾರ್ಕಿಂಗ್ ಕೆಲಸ ಮಾಡ್ತಾನಲ್ಲ, ಅದಕ್ಕೆ ಫಸ್ಟ್ ಆ ಹುಡುಗರನ್ನ ತೆಗೆದಾಕ ಇಲ್ಲಾದ್ರೆ ನೀನು ಹೋಟ್ಲೆ ಸೀಸ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ ತಕ್ಷಣ ಹುಡುಗರನ್ನ ತೆಗೆಸ್ಬಿಟ್ಟ ಬೇರೆ ಹೊಸಬರ್ನ ಇಬ್ಬರನ್ನ ಹಾಕಿದಾನೆ. ಸರಿ ಬೆಳಗ್ಗೆ ಆಯ್ತು, ಲವ್ವರ್ನ ನೋಡಕ್ ಹೋಗಿದ್ದಾನೆ. ಚಿನ್ನ ಒಂದು ಪ್ರಾಬ್ಲಮ್ ಆಯ್ತು ಕಣೋ, ಏನೋ ನನಗೆ ಎಕ್ಸಾಮ್ ಇದೆ ಬೇಗ ಹೇಳು. ಸರಿ ಅವನೇನು ಹೇಳಲ್ಲ, ಹೋಗಿ ಎಕ್ಸಾಮ್ ಬರಿ ಅಂತೇಳಿ ಎಕ್ಸಾಮ್ ಬರೆಯಕ್ ಬಿಟ್ಬಿಡ್ತಾನೆ ಅವಳನ್ನ. ಹಂಗೆ ಅಲ್ಲಿ ಸೀನ್ ಕಟ್ ಮಾಡಿ ಇಲ್ಲಿ ಬೋರ್ಡ್ ತೋರಿಸ್ತಾರೆ. ಬೋರ್ಡ್ ಅದೇ ಬೆಳಗ್ಗೆ ಪಾಪ ಕೆಲ್ಸಕ್ಕೆ ಬಂದವನೆ. ನೋಡಿದ್ರೆ ಆಲ್ರೆಡಿ ಇಬ್ಬರಲ್ಲಿ ಬೇರೆಯವ್ರು ಇದ್ದಾರೆ ಕೆಲಸದವರು. ಏನ್ ಸಾರ್ ಹಿಂಗ್ ಮಾಡಿದ್ರಿ ಅನ್ಬಿಟ್ಟು ಅವ್ರ ಹತ್ರ ಕಿತ್ತಾಡ್ತಾವನೆ. ಈ ಕಡೆ ನಮ್ ಸೈಕೋನ್ ತೋರಿಸ್ತಾರೆ. ಆ ಹುಡುಗಿ ಬಂದು ಗೇಟ್ ಓಪನ್ ಮಾಡ್ತಾವಳೆ. ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೀನೋ, ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಲ್ಯಾಪ್ಟಾಪ್ ಅಲ್ಲಿ ಯಾವ್ದೋ ಒಂದು ಸೋಷಿಯಲ್ ಮೀಡಿಯಲ್ಲಿ ಒಂದು ಫೋಟೋ ಹಾಕ್ಬಿಟ್ಬಿಡ್ತಾನೆ. ಅದೇ ಗುರು ಇವಳು ಫೋಟೋ ಫಸ್ಟ್ ಇಡನಲ್ಲ ಅವನು. ಆ ಫೋಟೋನ ಎಲ್ಲರೂ ನೋಡಿ ಒಂಥರ ಶಾಕ್ ಆಗೋಗ್ತಾರೆ, ಏನಕ್ಕೋ ಈ ಫೋಟೋ ಹಾಕಿದ್ದಾರೆ ಅನ್ಬಿಟ್ಟು. ನಮ್ ಹೀರೋನು ಓಪನ್ ಮಾಡಿ ನೋಡ್ತಾನೆ, ಅವಳದು ಅರ್ಬರಿಕೆ ಫೋಟೋ ಇರ್ತದಲ್ಲಿ. ತಿರ್ಗಾ ಅವನು ಕಾಲೇಜ್ಗೆ ಹೋಗ್ತಾನೆ. ಅವಳು ಫುಲ್ ಅವನ ಮೇಲೆ ಕೋಪದಲ್ಲಿದ್ದಾಳೆ. ನಾನು ಹೇಳದ್ನಲ್ಲ ಫೋಟೋ ಹಿಡಿಬೇಡ ಅಂತ, ತಿರ್ಗಾ ಹಾಕಿದೆಯಲ್ಲ ನೀನು, ದಯವಿಟ್ಟು ಹೇಳೋ ಮಾತು ಕೇಳ್ರಿ, ನಾನು ಹಾಕಿಲ್ಲ, ನನಗೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಅದರ ಹತ್ರ ಹೇಳ್ಬೇಕು, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಬಟ್ ಅವಳೇನೋ ಕೇಳೋ ತರ ಇಲ್ಲ. ಸರಿ ಹಂಗೆ ಆಚೆ ಬರ್ತಾನೆ. ನೋಡಿದ್ರೆ ನಮ್ ಹೀರೋ ಕಾರ್ ಪಂಚರ್ ಆಗಿ ಗ್ಲಾಸ್ ಎಲ್ಲ ಯಾರೋ ಹೊಡೆದಾಕವ್ರೆ. ಇವನು ಗೊತ್ತಾಗೋಗುತ್ತೆ ಯಾರು ಹೊಡೆದಾಕಿರೋದಂತ. ಹಂಗೆ ನೋಡ್ತಾನೆ ಗುರು, ಒಂದು ಕಾರ್ ತಿರ್ಸ್ಕೊಂಡ್ಬಂದು ಭೂಮ್ ಅಂತ ಅವ್ನಿಗೆ ಗುದ್ದಕ್ಕೆ ಬರದ. ಇವನ್ ಹಂಗೋ ಆ ಕಡೆ ಎಗರ್ ಬಿಡ್ತಾನೆ. ನಮ್ ಹೀರೋ ಒಂದು ಫೋನ್ ಮಾಡ್ಬಿಟ್ಟು, ಲೇ ಆಟ ಇವಾಗ ಶುರು ರಜಾ, ಹುಷಾರಾಗಿದ್ಕೊಳ್ಳೋ ಅಂತೇಳಿ ಫೋನ್ ಕಟ್ ಮಾಡ್ಬಿಟ್ಟು ಸೀದಾ ಫೋನ್ ನ ಬಿಸಾಕ್ಬಿಟ್ಟು ಹೋಯ್ತಾನೆ. ಈ ಕಡೆ ನಮ್ಮ ಹೀರೋಯಿನ ತೋರ್ಸಾರೆ. ಫ್ರೆಂಡ್ ಜೊತೆ ಕುತ್ಕೊಂಡು ಮಾತಾಡ್ತಾವಳೆ. ಲೇ ಅವ್ನು ಹೇಳೋದ್ ಪಾಪ ನಿಜಾನೇ ಇರ್ಬೋದೇನೋ, ಒಂದ್ಸರಿ ಅವನ ಹತ್ರ ನಾನು ಮಾತಾಡ್ಬಿಡ್ಲಾ ಅಂತ ಹೇಳ್ಬಿಟ್ಟು ಹಂಗೆ ಅಲ್ಲಿ ಸೀನ್ ಕಟ್ಟಾಗಿ ಇಲ್ಲಿ ನಮ್ಮ ಹೀರೋ ಮನೆ ತೋರಿಸ್ತಾರೆ. ಅಪ್ಪ ಅಮ್ಮನ ಇಬ್ರು ಕೆಲ್ಸದಿಂದ ತೆಗೆದು ಬಿಟ್ಟಿದ್ದಾನೆ. ಆ ಸೈಕೋ ಮಾಡೋ ಕೆಲಸನೇ ಇದೆಲ್ಲ. ಸರಿ ಅಪ್ಪ ಎಲ್ಲರಿಗೂ ಹೇಳ್ಬಿಟ್ರು, ಲೇ ಮನೆ ಖಾಲಿ ಮಾಡೋಣ, ಓಕೆ ಎಲ್ಲರೂ ಸಾಮಾನು ಪ್ಯಾಕ್ ಮಾಡ್ರಿ ಅಂತ. ಹಂಗೆ ಅಣ್ಣ ಫೋಟೋ ನೋಡ್ತಾನೆ ನಮ್ಮ ಹೀರೋ. ಅದರಲ್ಲಿ ಕೋಡ್ ನಂಬರ್ ಇರುತ್ತೆ. ಆ ಕೋಡ್ನ ಗೂಗಲ್ ಮ್ಯಾಪಲ್ಲಿ ಹಾಕಿ ನೋಡಿದ್ರೆ ಸ್ಯಾಂಡಿ ಅಂತ ಒಂದು ಊರಲ್ಲಿ ಆ ಹುಡುಗಿನ ಹಾಕಿರೋ ಮ್ಯಾಟ್ರ್ ಅವ್ನಿಗೆ ಗೊತ್ತಾಗುತ್ತೆ. ಸರಿ ಅಂತೇಳಿ, ಅಪ್ಪ ಪ್ಲೀಸ್ ಅಪ್ಪ, ನಾನು ಒಂದು 2 ಅವರ್ ಕೆಲಸ ಇದೆ, ಹಿಂಗೆ ಹೋಗಿ ಮುಗಿಸ್ಕೊಂಡು ಹಂಗೆ ಬಂದ್ಬಿಡ್ತೀನಿ, ಹೋಯ್ತಾ ಇರ್ರಿ ಅಂತ ಹೇಳ್ತಾನೆ. ಅಪ್ಪ ಕೇಳಲ್ಲ, ಲೇ ಮುಚ್ಕೊಂಡು ಹತ್ತೋ ಕಾರ್ಗೆ ಅಂತ ಬೈತಾರೆ. ಈ ಕಡೆ ನಮ್ಮ ಸೈಕೋನ್ ತೋರಿಸ್ತಾರೆ. ಏನೋ ಅವಳ ಹತ್ರ ಬಡ್ಕೊಂತಾನೆ, ಬ್ಯಾ ಅಂತ ನಂಗೆ ಒಳ್ಳೆ ನಾಯಿ ತರ. ಹಂಗೆ ಈ ಕಡೆ ಪೊಲೀಸ್ ಅವ್ರನ್ನ ತೋರಿಸ್ತಾರೆ. ಪೊಲೀಸ್ ಮೇಡಮ್ ಅವರು, ಸರ್ ಹುಡುಗ ಹೇಳೋದು ಪಾಪ ನಿಜಾನೇ ಇರ್ಬೋದೇನೋ, ಒಂದ್ಸರಿ ಚೆಕ್ ಮಾಡಿದ್ರೆ ಏನ್ ಸರ್? ಅವನೇ ಮಾಡೋ ಕೆಲಸ ಇಲ್ಲದೆ ಮಾಡ್ತಾವನೆ, ಆಯ್ತಾ ಇದೆಲ್ಲ ಬೇಕಾ? ಅಯ್ಯಪ್ಪ ನೋಡ್ರೆ ಒಳ್ಳೆ ಅಫಿಷಿಯಲ್ ತರ ಕಾಣ್ತಾನೆ. ಅವ್ನು ನೋಡಿ ನಿಮ್ಗೆ ಹೆಂಗಯ್ಯ ಡೌಟ್ ಬರ್ತದೆ ಸರ್. ಆಕ್ಚುಲಿ ಅವನು ದೊಡ್ಡ ಸೈಕೋ, ನನ್ನ ಮಗ ಚಿಕ್ಕ ವಯಸ್ಸಲ್ಲೇನೆ ಆ ಕುದುರೆನ ಹೊಡೆದಿ ಸಾಯಿಸವನೆ. ಅವ್ರ ಅಮ್ಮ ಕೂಡ ಬೇಡ ಕಾಣಂತ ಬಡ್ಕೊಂಡಿದ್ದಾರೆ ಗೊತ್ತಾ, ಆತರ ಸೈಕೋ ಅವನು ಅಂತ ಪೊಲೀಸ್ ಮೇಡಮ್ ಹೇಳ್ತಾವ್ರೆ. ಹಂಗೆ ನಮ್ ಸೈಕೋ ಬೇರೆ ಕಡೆ ನಿದ್ದೆಯಿಂದ ಎದ್ದ ಮೇಲ್ಗಡೆ ಕೈಯಲ್ಲಿ ಬೇರೆ ಒಂದು ಗನ್ನಿಕೊಂಡವನೆ. ಅವಳನ್ನ ಶೂಟ್ ಮಾಡಕ್ ಹೋಗ್ತಾನೆ. ನನ್ ಕೋಪ ಬರ್ತದೆ ಕಣೆ, ನೀನ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಅಂತ.
ಹಂಗೆ ಈ ಕಡೆ ನಮ್ಮ ಹೀರೋನ್ ತೋರಿಸ್ತಾರೆ, ಕಾರಲ್ಲಿ ಹಂಗೆ ಹೋಗ್ತಾವನೆ. ಅವನಿಗೊಂದು ಫೋನ್ ಬಂದೈತೆ, ಏನಪ್ಪ ಅಂತ ಹೋಗಿ ನೋಡಿದ್ರೆ ಅದೇ ಹೀರೋಯಿನ್ನ ಮುಖಾಗಿ ಕಾಲ ಹೊಡೆದೆ ಅಲ್ಲಿ ಮಲಗಿಸವನೆ. ಹಾಸ್ಪಿಟಲ್ ಅಲ್ಲಿ ಪೈಪಲ್ಲಿ ಹಾಕ್ಬಿಟ್ಟಿದಾರೆ ಪಾಪ ಅವಳ ಬಾಯಿಗೆ. ನಮ್ಮ ಹೀರೋಗೆ ಗೊತ್ತಾಗೋಯ್ತು, ಓಕೆ ನನಗೆ ಗೊತ್ತಿರೋರ್ಗೆಲ್ಲ ಇವನು ಟಾರ್ಚರ್ ಮಾಡ್ತಾನೆ ಅಂತೇಳಿ ಫ್ರೆಂಡ್ಗೆ ಫೋನ್ ಮಾಡ್ತಾನೆ, ಲೇ ಮಚ್ಚ ಹುಷಾರಾಗಿ ಇದ್ಕೊಂಡು ನೀನು, ಆ ಸೈಕೋ ಯಾವಾಗ್ಲೂ ಬರ್ಬೋದು ನಿಮ್ಮ ಮನೆ ಹತ್ರ ಅಂತ ಹೇಳಿ ಬಾಯಿ ಮುಚ್ಚಿಲ್ಲ. ಆಗ್ಲೇ ಇಲ್ಲಿ ಒದೆ ಬೀಳ್ತಾ ಇದೆ ಅವನಿಗೆ. ಸೈಕೋನೆ ಬಂದ ಅವನಿಗೆ ದೊಣ್ಣೆ ತಗೊಂಡು ಪಾಪ ಹೊಡೆದಿ ಹಂಗೆ ಸಾಯಿಸ್ತಾನೆ. ಫ್ರೆಂಡ್ ಬೇರೆ ಅವನಿಗೆ ಫೋನ್ ಮಾಡಿದ್ದಾನೆ, ಆ ಫೋನ್ ನ ಹಿಂಗೆ ವಿಡಿಯೋ ಕಾಲ್ ಅಟೆಂಡ್ ಮಾಡ್ತಾನೆ ಗುರು. ಟಕ್ ಅಂತ ನಮ್ಮ ಹೀರೋ ಅಲ್ಲೊಂದು ಸ್ಕ್ರೀನ್ ಶಾಟ್ ತಗೊಂಡ್ಬಿಡ್ತಾನೆ. ಹಾಗಂದ್ರೆ ಈ ವಿಲ್ಲನ್ ಮುಖ ಗೊತ್ತಾಗೋಯ್ತು. ನಮ್ಮ ಹೀರೋ ತಗ್ಲಾಕೊಂಡೆ ಕಣ, ನನ್ನ ಮಗನೇ ಹೋಗ್ತೀನಿ ಇವಾಗ ಪೊಲೀಸ್ ಸ್ಟೇಷನ್ಗೆ ಅಂತೇಳಿ ಅವನು ಪೊಲೀಸ್ ಕಡೆ ಹೋಗ್ತಾನೆ. ಆಚೆ ಎಲ್ಲ ಫುಲ್ ಪೊಲೀಸರು ಬಂದ್ರು. ಇತದೆ ಬೋಡ ಸತ್ತೋಗ್ಬಿಟ್ನಲ್ಲ ಅದಕ್ಕೋಸ್ಕರ. ಫ್ರೆಂಡ್ ಹಂಗೆ ಬಂದು ನೋಡ್ತಾವನ ಆ ಕಡೆ. ಸರ್ ಏನ್ ಸರ್ ಆಯ್ತು ಇಲ್ಲಿ, ಒಳಗಡೆ ಯಾರೋ ಒಂದೊಬ್ಬನ ಕೊಲೆ ಮಾಡ್ಬಿಟ್ಟಿದಾರಪ್ಪ, ನೀನು ಹೋಗಿ ಅಲ್ಲಿ ಕುತ್ಕೋ, ಬರ್ತೀವಿ ಒಂದು ಅರ್ಧ ಗಂಟೆ ನೇತ್ರನು ಅಂತ ಹೇಳ್ತಾವ್ರೆ. ಸರಿ ನಮ್ಮ ಹೀರೋ ಸೀದಾ ಆ ಸೈಕೋ ಮನೆಗೆ ಹೋದ. ಅವನು ಮನೆನೇ ಬ್ಲಾಸ್ಟ್ ಮಾಡೋ ತರ ಸಿಸ್ಟಮ್ ಹಾಕ್ಬಿಟ್ಟಿದ್ದಾನೆ. ಇನ್ನು ನಮ್ಮ ಹೀರೋ ತಪ್ಪಿಸ್ಕೊಬೇಕಲ್ಲ, ಅಲ್ಲೊಂದು ಕಾರ್ ಕೀ ಇರುತ್ತೆ, ಆ ಕೀ ತಗೊಂಡು ನೀಟಾಗಿ ಆನ್ ಮಾಡ್ತಾನೆ. ಮನೆ ಹಂಗೆ ಬ್ಲಾಸ್ಟ್ ಆಗುತ್ತೆ. ನಮ್ಮ ಹೀರೋ ಕಾರ್ ತಗೊಂಡು ಸೀದಾ ಹಂಗೆ ಆಚೆ ಬಂದ. ಆ ಕಾರಲ್ಲಿ ಲಾಸ್ಟ್ ಲೊಕೇಶನ್ ಇರುತ್ತೆ, ಆ ಲೊಕೇಶನ್ ನೋಡಕ್ಕೆ ಅಂತೇಳಿ ಸೀದಾ ಕಾರ್ ತಗೊಂಡು ಒಂದು ಫಾರೆಸ್ಟ್ ಒಡೆ ಹೋಗ್ತಾವನೆ. ಹಂಗೆ ಈ ಕಡೆ ಸೈಕೋನ್ ತೋರಿಸ್ತಾರೆ. ಸೈಕೋ ಏನು ಸುಮ್ಮನೆ ಅಲ್ಲ, ಅಲ್ಲೊಂದು ಕಾರ್ ಇಟ್ಟಿದ್ದಾನೆ ಸೈಕೋ ಆಲ್ರೆಡಿ. ಅಲ್ಲಿ ನೀಟಾಗಿ ಒಂದು ಗುಂಡಿ ಹೊಡೆದು ತೋಡ್ತಾವನೆ, ಅದ್ರಲ್ಲಿ ಐಸ್ ಎಲ್ಲ ಹಾಕ್ತಾವನೆ. ಆಚೆ ತೋರಿಸ್ತವ್ರೆ. ಹಂಗೆ ನಮ್ಮ ಹೀರೋನು ಅಲ್ಲಿಗೆ ಬಂದ. ಸರಿ ಕಾರ್ನ ಅಲ್ಲೇ ನಿಲ್ಸ್ಬಿಟ್ಟು ಸೀದಾ ಒಡೆ ನಡ್ಕೊಂಡು ಹೋಗ್ತಾನೆ. ಈ ಕಡೆ ಪೊಲೀಸ್ ಅವರು ಹಂಗೆ ಮಾಡಿ ಅವ್ನ ಲೊಕೇಶನ್ ಟ್ರ್ಯಾಕ್ ಮಾಡಿ ಅವರು ಒಂದ್ ಕಡೆ ಬರ್ತಾವ್ರೆ. ಅಲ್ಲೊಂದು ಕಿಟಕಿ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಒಂದು ಫೋಟೋ ಹಿಡಿತಾನೆ. ನೋಡಿದ್ರೆ ಹುಡುಗಿ ಅಲ್ಲೇ ಅವಳೆ ಹತ್ರ ಬರ್ತಾಳೆ. ನೀನೇನ್ ತಲೆ ಕೆಡ್ಸ್ಕೊಂಬೇಡ, ನೀನ್ ಹೆಂಗಾರು ಮಾಡಿ ನಾನು ಕಾಪಾಡ್ತೀನಿ ಓಕೆ ಅಂತ ಹೇಳ್ತಾವನೆ. ಢಮಾರ್ ಅಂತ ಅಲ್ಲಿ ಸ್ಕ್ರೀನ್ ಬ್ಲಾಂಕ್ ಆಯ್ತು. ಏನಪ್ಪಾ ಅಂದ್ರೆ ಸೈಕೋ ಬಂದ ಹುಡುಗಿನ ಎಳ್ಕೊಂಡು ಹೋಯ್ತಾವನೆ. ನಿನ್ ಟೈಮ್ ಮುಗಿದ್ದ ಕಣೆ ಓಕೆನಾ, ಸೀದಾ ಅಲ್ಲಿ ಮಲ್ಕೊಂಡ್ಬಿಡು. ಹೀರೋನು ಹೊಡೆದಿ ಅಲ್ಲೇ ಮಲಗಿಸವನೆ. ಸರಿ ಓಕೆ ಒಡೆ ಮಲ್ಕೊಳೆ ಅಂತಾನೆ. ಇಲ್ಲ ನನ್ಗೆ ಊಟ ಬೇಡ, ನಾನು ಹಂಗೆ ಇರ್ತೀನಿ ಬಿಡು ಪ್ಲೀಸ್ ಅಂತ ಹೇಳ್ತಾಳೆ. ಗನ್ ತಗೊಂಡ್ ಢಮ್ ಅಂತ ಶೂಟ್ ಮಾಡ್ಬಿಡ್ತಾನೆ ಕಾಲಿಗೆ. ಅವಳು ಹಂಗೆ ಓಡೆ ಬಿದ್ದೋಗ್ಬಿಡ್ತಾಳೆ. ಓಕೆ ಅವಳು ಸತ್ಲು ಅನ್ಕೊಂಡು ಹಿಂಗ್ ತಿರುಗ್ತಾನೆ. ಈ ಕಡೆ ನಮ್ಮ ಹೀರೋ ಬೇರೆ ಬಡ್ಕೊಂತಾವನೆ, ಬೇಡ ಬಿಟ್ಬಿಡು ಪ್ಲೀಸ್ ಅವಳನ್ನ ಬಿಟ್ಬಿಡು ಅಂತ. ಆಚ್ ಕಡೆ ಹೆಂಗೋ ಪೊಲೀಸವ್ರು ಬಂದ್ರು. ಇರಮ್ಮ ಸಡನ್ ಆಗಿ ನುಗ್ಗಕ್ಕಾಗಲ್ಲ, ಬೇರೆಯವ್ರ ಪ್ರಾಪರ್ಟಿ ಇದು ಓಕೆನಾ, ಏನೋ ಸೌಂಡ್ ಬರ್ಲಿ ಹೋಗೋಣ ಇರಂತ ಅವ್ರು ಇನ್ಸ್ಪೆಕ್ಟರ್ ಹೇಳ್ತಾರೆ. ಈ ಕಡೆ ಹಂಗೆ ಸೈಕೋನ್ ತೋರಿಸ್ತಾರೆ. ಓಕೆದಾನಾ ಅವಳು ಸತ್ಲು, ಬಾರ ನೀನು ಬಂದ ಒಡೆ ಮಲಿಕೊಂಬಿಡ, ನೀನು ಸೇರ್ಸ್ ಮುಚ್ಚಿಬಿಡ್ತೀನಿ ಅಂತ ಹೇಳ್ತಾವನೆ. ನಮ್ಮ ಹೀರೋನು ನಿನ್ ಕೇಳಿ ನಾನು ಸಾಯ್ಸಕ್ ಆಗಲ್ಲ ಕಣೋ ಹಂಗೆ ಹೆಂಗಂತ ಹೇಳ್ತಾವನೆ. ಆ ಗುಂಡಿಲ್ ಬಿದ್ದಿರೋ ಹುಡುಗಿನೂ ಇನ್ನೂ ಸತ್ತಿಲ್ಲ. ಹಂಗೆ ಸೀದಾ ನಿಧಾನಕ್ಕೆ ಬರ್ತಾವಳೆ. ಇವನು ಸ್ವಲ್ಪ ಸ್ಮೈಲ್ ಕೊಡ್ತಾನೆ. ಇವ್ ನಗಿತಾ ಸೈಕೋಗ್ ಒಂಥರ ಮೆಂಟ್ಲ್ ಎಕ್ತಾ ಇದೆ. ಲೇ ನಿನ್ನ ಸಾಯಿಸ್ಬಿಡ್ತೀನಿ ಕಣೋ, ನಗ್ತಾ ಇದೆ ನಿನ್ನ ನಮ್ಮ ಮಗನೇ ನನ್ನ ಹತ್ರನೇ ಅನ್ಬಿಟ್ಟು. ಸರಿ ನಿತ್ಕೊಳ್ಳ ಶೂಟ್ ಮಾಡ್ತೀನಿ ಅಂತ ಹೇಳಿ ನಿಲ್ಲಿಸ್ತಾನೆ. ಆ ಹುಡುಗಿ ಬಂದ್ಬಿಟ್ಟು ಢಮಾರ್ ಅಂತ ಒಂದ್ ಕೊಡ್ತಾಳೆ ಗುರು ತಲೆಗೆ. ಇನ್ನೇನು ಸೈಕೋ ಹಂಗೆ ಕೆಡೆ ಬಿದ್ಬಿಟ್ಟ. ಲೋ ನೀನ್ ಯಾಕೋ ಪಡ್ಕೊಂತ ಇದ್ಯಾ, ಭಯ ಬೀಳ್ಬೇಡ ಬಾರ ನಾನು ಇದ್ದೀನಿ ಅಂತ ಇವಳೆ ಹೇಳ್ತಾಳ ಅವನಿಗೆ. ಸರಿ ನಡಿ ಹೋಗೋಣ ಅಂತ ಹೇಳಿ ಇಬ್ರು ಹಂಗೆ ಓಡ್ತಾರೆ. ಸೈಕೋ ಬೇರೆ ಗನ್ ತಗೊಂಡ್ ಢಮ್ ಅಂತ ಶೂಟ್ ಮಾಡುತ್ತೆ. ಈ ಶೂಟ್ ಮಾಡಿರೋ ಸೌಂಡ್ ಆಚ ಕಡೆ ಪೊಲೀಸ್ ಅವ್ರಿಗೆ ಕೇಳಿಸುತ್ತೆ. ಹಂಗೆ ಸೀದಾ ಬರ್ತಾನ ನಮ್ಮ ಹೀರೋ ಅವಳೊಂದ್ ಕಡೆ ನುಗ್ಬಿಟ್ಟಿದ್ದಾಳೆ. ಅಲ್ಲೊಂದು ಕುಡ್ಲಿರುತ್ತೆ ಗುರು, ಆ ಕೊಡ್ಲಿ ಎತ್ಕೊಂತಾನೆ. ಸೈಕೋನು ಆ ಕಡೆ ಹುಡ್ಕೊಂಡು ಶೂಟ್ ಮಾಡ್ಕೊಂಡು ಬರ್ತಾನೆ. ಅವನೇ ಢಮಾರ್ ಅಂತ ಒಂದ್ ಕೊಡ್ತಾನೆ ನಮ್ಮ ಹೀರೋ. ಅವನು ಹಂಗೆ ಕೆರಡೆ ಬಿದ್ದ. ಇನ್ನೇನು ಏಟ್ ಮೇಲೆ ಏಟು ಹೊಡೆದಿನೇ ಅವನ್ನ ಮಲಗಿಸ್ತಾನೆ ನಮ್ಮ ಹೀರೋ. ಅಲ್ಲಿಗೆ ಹುಡುಗಿನೂ ಬಂದು ಅವನ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾಳೆ. ಸೀದಾ ಮನೆ ಮುಂದ್ಗಡೆ ಕುತ್ಕೊಂಡ್ರೆಲ್ಲಾರು ಪೊಲೀಸ್ ಅವ್ರು ಕರೆಕ್ಟಾಗಿ ಅದೇ ಟೈಮ್ ಬಂದ ಸೈಕೋನ್ ಬೇರೆ ನೋಡ್ತಾರ ನಮ್ಮ ಮೇಡಮ್ ಅವರು. ಆ ಹುಡುಗಿನ ಹೆಂಗ್ ಕಟ್ಟಾಕಿದ್ನೋ ಅದೇ ತರ ಸೈಕೋನು ಕಟ್ಟಾಕವನೆ. ಲಬೋ ಅಂತ ಪಡ್ಕೊಂತಾನೆ. ಭೂಮ್ ಅಂತ ಹಂಗೆ ಆ ಮೂವಿನ ಮುಗಿಸ್ತಾರೆ. ಈ ಮೂವಿ ಚೆನ್ನಾಗಿದ್ರೆ ಒಂದ್ ಲೈಕ್ ಕಮೆಂಟು ಶೇರ್